ಜೈ ಜೈ ಶ್ರೀ ರಾಧೆ. ಹರೇ ಕೃಷ್ಣ. ರಾಧೆ ರಾಧೆ. ನಮಸ್ಕಾರ ಸ್ನೇಹಿತರೆ, ಶ್ರೀ ರಾಧೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಪ್ರಪಂಚದಲ್ಲಿ ನಡೆಯುವ ಎಲ್ಲ ಘಟನೆಗಳು ನಮ್ಮ ಕಣ್ಮುಂದೆ ಬರುತ್ತೆ. ಟಿ ವಿ ಮೊಬೈಲ್ ಆನ್ ಮಾಡಿ ಸಾಕು, ಎಲ್ಲೂ ಏನಾಗಿದೆ, ಆಕ್ಸಿಡೆಂಟ್ಸು, ಮರ್ಡರು ಅಥವಾ ಯಾವುದೇ ರೀತಿಯ ಸಾವು ನೋವು ಟಿ ವಿಯಲ್ಲಿ ನೋಡ್ತಾ ಇದ್ದರೆ ಆ ಸಮಯ ನಾವು ಚಪ್ಪರಿಸಿ ಊಟ ಮಾಡೋದು ತಪ್ಪು. ಬಿಸಿ ಬಿಸಿ ಚಹಾ ಕೈಲಿ ಹಿಡಿದು ಆರಾಮವಾಗಿ ಕೂತು ಟಿ ವಿಯಲ್ಲಿ ಅಂತ ನ್ಯೂಸನ್ನು ನೋಡಿ ಅದ್ರ ಬಗ್ಗೆ ಹಾಗೆ ಹೀಗೆ ಮಾತಾಡೋದು, ರೂಮರ್ ಕೇಳಿ ಗಾಸಿಪ್ ಮಾಡೋದು ಸರಿಯಲ್ಲ ಅಂದರೆ ತಪ್ಪು ಅಂತ ಹೇಳೋಕ್ಕೆ ನಾನು ಯಾರು ಅಂತ ಬರ್ತಲ್ವಾ, ಅದಕ್ಕೋಸ್ಕರ ಸರಿಯಲ್ಲ ಅಂತ ಮಾತ್ರ ಹೇಳಿ ನಿಲ್ಲಿಸಿದೆ. ಆದರೆ ನಿಜ ಹೇಳಬೇಕಾದ್ರೆ ಹೀಗೆ ಮಾಡ್ತಾ ಇದ್ದವರು ಆತ್ಮಾವಲೋಕನ ಮಾಡಿದರೆ ಗೊತ್ತಾಗುತ್ತೆ. ಅವರು ಬಾಯಿ ಬಿಟ್ಟರೆ ಎಲ್ರಿಗೂ ಕನ್ಫರ್ಮ್ ಆಗುತ್ತೆ. ಬೇಕಾದವರು ನನ್ನ ಮಾತಿಗೆ ಬೆಲೆ ಕೊಡುವವರು ಈ ರೀತಿ ಮಾಡಬೇಡಿ. ಇಂಥ ಪರಿಸ್ಥಿತಿಯಲ್ಲಿ ನಾವು ಸಂತೋಷವಾಗಿದ್ದು ಎಂಜಾಯ್ ಮಾಡ್ತಾ ಇದ್ದರೆ ಕೆಟ್ಟ ವರ್ತನೆ ಅಂತ ಹೇಳಬೇಕಾಗತ್ತೆ. ಹಾಗಂತ ನಾವು ಚೆನ್ನಾಗಿ ಊಟ ಮಾಡಬಾರ್ದಾ, ಬಿಸಿ ಬಿಸಿ ಚಹಾ ಕುಡಿಬಾರ್ದಾ ಅಂಥೇಳಿ ದಿನ ಏನಾದರೂ ಟಿ ವಿಯಲ್ಲಿ ಬಂದೇ ಬರುತ್ತೆ ಅಂತ ಕೇಳ್ಬೋದು. ಚೆನ್ನಾಗಿ ಊಟ ಮಾಡಬೇಕು, ಧಾರಾಳವಾಗಿ ಮಾಡಿ. ಆದರೆ ಟಿ ವಿ ಆಫ್ ಮಾಡಿಬಿಟ್ಟು ಅಥವಾ ಬೇರೆ ಏನಾದರೂ ಒಳ್ಳೆಯ ವಿಷಯ ಇಟ್ಬಿಟ್ಟು ಚೆನ್ನಾಗಿ ಊಟ ಮಾಡಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಕರ್ಮನೂ ತಪ್ಪುತ್ತೆ. ಹಾಗಂತ ಅದೆಲ್ಲ ನೋಡಿ ಅಳ್ತಾ ಕೂರಬೇಕು ಅಂತ ಅರ್ಥ ಅಲ್ಲ. ಸಾಧ್ಯವಾದರೆ ಪ್ರಾರ್ಥನೆ ಮಾಡ್ಬೋದು. ಈಗ ನಿನ್ನೆ ಪ್ಲೇನ್ ಕ್ರ್ಯಾಶ್ ಆಗಿ ಹಲವಾರು ಮಂದಿ ಸತ್ತೋದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬೋದು. ಅದೇನು ಬೇಕಾಗಿಲ್ಲ, ಅವರವರು ಮಾಡಿದ ಪುಣ್ಯ ಪಾಪಗಳ ಮೇಲೆ ಶಾಂತಿ ಅಶಾಂತಿ ಸಿಕ್ಕೇ ಸಿಗುತ್ತೆ. ಉಳಿದ ಗಾಯಾಳುಗಳಿಗೋಸ್ಕರ ಬೇಕಾದರೆ ಬೇಗ ಗುಣ ಆಗಲಿ ಅಂತ ವಿಶ್ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಅದರ ಜೊತೆ ನಮ್ಮನ್ನು ಇಷ್ಟರ ಮಟ್ಟಿಗೆ ಇಟ್ಟಿರೋದಕ್ಕೆ ಭಗವಂತನಿಗೆ ಕೃತಜ್ಞತೆ ಅರ್ಪಿಸಿ ನಾವು ಇನ್ನು ಮುಂದೆ ಒಳ್ಳೆಯ ಕೆಲಸ, ಪುಣ್ಯದ ಕೆಲಸ ಹೆಚ್ಚಾಗಿ ಮಾಡಬೇಕಾಗತ್ತೆ. ಇನ್ನೂ ಬುದ್ಧಿ ಬಂದಿಲ್ಲ, ಅದೆಲ್ಲ ಏನೂ ಇಲ್ಲ, ಏನೂ ಆಗೋದಿಲ್ಲ, ನಾವಿರೋದೇ ಹೀಗೆ, ಎಲ್ಲ ನಮ್ಮಿಂದಲೇ ನಡೆಯೋದು, ನನ್ನ ಜೊತೆ ಇವರಿದ್ದಾರೆ ಅವರಿದ್ದಾರೆ, ನಾನೊಂದು ಶಿಳ್ಳೆ ಹೊಡೆದ್ರೆ 1000 ಜನ ಬರ್ತಾರೆ ಅಂತ ಇದ್ದರೆ ಅದು ದುರ್ಯೋಧನನಿಗಿಂತ ಕೆಟ್ಟ ಗತಿ ಬಂದುಬಿಡುತ್ತೆ. ಯಾಕಂದರೆ ನಾವು ಎಲ್ಲವನ್ನು ಈಗಾಗಲೇ ನೋಡಿ ತಿಳ್ಕೊಂಡು ಆಗಿದೆ. ಇನ್ನು ಎಷ್ಟು ಸ್ಯಾಂಪಲ್ಸ್ ಬೇಕು, ಇನ್ನು ಏನು ಎಕ್ಸಾಂಪಲ್ಸ್ ತೋರಿಸಬೇಕು ಅಲ್ವಾ? ರಾಧೇ ರಾಧೆ. ಹರೇ ಕೃಷ್ಣ. ಧನ್ಯವಾದಗಳು. ನಮಸ್ಕಾರ.